ನೋಡಿ ಅವರೇನು ಡಿ ಕೆ ಶಿವಕುಮಾರ್ ಅವರು ಅವರೇನೋ ಬೇರೆ ಹೇಳಿಕ್ಕೆ ಹೋಗಿದ್ದಾರೆ, ಆ ಥರ ಹೇಳಿಲ್ಲ. ನಮಗೇನು ಅಧಿಕಾರ ಇದೆ? ಸಂವಿಧಾನ ಬದಲಿ ಮಾಡಕ್ಕೆ ನಮ್ಮ ಸ್ಟೇಟಿಗೆ ಏನು ಅಧಿಕಾರ ಇದೆ? ನಮ್ಗೇನು ಹೇಳಿ ಅಧಿಕಾರ ಇಲ್ಲೇ ಇಲ್ಲ. ನಾವೇನು ಮಾಡೋದು? ಮಾಡಿದ್ರೆ ಸೆಂಟ್ರಲ್ ಅವ್ನು ಮಾಡಬೇಕು. ಬಿಜೆಪಿ ಅವರು ಹೇಳೋದು ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಇದೇ ಕಾರಣಕ್ಕೆ ಟಿಕೆಟ್ ಮಿಸ್ ಆಯ್ತು, ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಮ ಏನು ಅನ್ನೋ ಅರ್ಥದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾವು ಬಂದಿರೋದೇ ಸಂವಿಧಾನ ಬದಲಿ ಮಾಡಕ್ಕಂತ 1000 ಸಲ ಹೇಳಿದ್ದಾರೆ. ಇವ್ ನಂಗೆ ಹೇಳಿಲ್ಲ ಇವರು. ಇದು ಆ ಮೀಸಲಾತಿಗೆ ಸಂಬಂಧಪಟ್ಟಂತ ವಿಚಾರ ಇದು. ಅಂದ್ರೆ ಅವ್ರಿಗೆ ಏನಾರ ಅಡಚಣೆ ಆಗಿದ್ರೆ ಮಾಡ್ತಂತ ಕಾನೂನು ತಿದ್ದುಪಡಿ ಮಾಡ್ತಂತ ಹೇಳಿಕ್ ಹೋಗಿರ್ಬೋದು. ಅದೇನಾರ ಅವ್ರ ಬಾಯಿಂದ ಸಂವಿಧಾನ ಅಂತ ಬಂದಿರಬಹುದು. ಆದ್ರೆ ನಮಗ ಅಧಿಕಾರ ಇಲ್ಲ. ಸೊ ನಾವು ಮಾಡೋಂತ ಅಧಿಕಾರ ಇಲ್ವೇ ಇಲ್ಲ ರೀ. ಅಮೆಂಡ್ಮೆಂಟ್ ಅಂದ್ರೆ ಈಗಾಗಲೇ 100 ಅಮೆಂಡ್ಮೆಂಟ್ಗಳಾಗಿದ್ದಾವೆ, ಆಗುತ್ತೆ ಎಲ್ಲ ಸರ್ಕಾರಗಳು ಮಾಡಿದ್ದಾರೆ. ಆದ್ರೆ ಚೇಂಜ್ ಅಂತ ಪದ ಬಳಕೆ ಮಾಡಿದಾಗ ಅದು ವಿಶಾಲ ಅರ್ಥ ಕೊಡುತ್ತೆ, ಅದು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ. ನೀವು ಅವತ್ತು ಅನಂತಕುಮಾರ್ ಹೆಗಡೆ ಅವರು ಕೂಡ ಚೇಂಜ್ ಅಂತ ಎಲ್ಲಾರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಒಂದ್ ಸರಿ ಅಲ್ಲ, ಬಹಳ ಸರಿ ಹೇಳ್ಯಾರ ಅವ್ರೆ. ಪದೇ ಪದೇ ಹೇಳ್ತಾ ಇದ್ರು, ನಾವು ನಮ್ಮ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡ್ತಾ ಸಾಕಷ್ಟು ಸಾರಿ ಹೇಳಿದ್ದಾರೆ, ಭಾಷಣದಲ್ಲಿ ಹೇಳಿದ್ದಾರೆ, ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಸಾಕಷ್ಟು ಸಾರಿ ಹೇಳಿದ್ದಾರೆ. ಅವ್ರಿಗೆ ಹೇಳಿದ್ರು ಅಧ್ಯಕ್ಷಗಳಿಗೂ ವ್ಯತ್ಯಾಸ ಇದೆ.